ಇದರ ಮಧ್ಯೆ ಆಟೋ ಚಾಲಕರನ್ನ ರಾಜ್ಯ ಸರ್ಕಾರ ನಿರ್ಲಕ್ಷಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ವಿಚಾರವನ್ನ ಅಂತಂದ್ರೆ, ಹೋಟೆಲಲ್ಲಿ ಸಮಸ್ಯೆ ಆಯಿತು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಯಿತು, ರಾಜ್ಯ ಸರ್ಕಾರ ಸ್ಪಂದಿಸಿತು, ರಾಜ್ಯ ಸರ್ಕಾರದ ಜವಾಬ್ದಾರಿ ಅದು ಮಾಡಿದ್ರು. ಇಷ್ಟು ಬರ್ತಿದೆ, ನಾವು ಇಷ್ಟು ಕೊಡ್ತೀವಿ ಹೋಟೆಲ್ಗೆ, ಆರಂಭದಲ್ಲಿ 20% ಕೊಡ್ತೀವಿ ಅಂದರು, 50% ಕೊಡ್ತೀವಿ ಅಂತಂದ್ರು, ಆ ನಂತರ ಅದನ್ನು ಜಾಸ್ತಿ ಮಾಡ್ತೀವಿ ಅಂತಂದ್ರು. ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿದ್ರು, ಎಲ್ಲ ಮಾಡಿದ್ರು. ಹೋಟೆಲ್ಗಳಿಗೆ ಇನ್ನೊಂದು ಅಡ್ವಾಂಟೇಜ್ ಇತ್ತು, ಅಟ್ಲೀಸ್ಟು ಸೌದೆ ಒಲೆ ಆದರೂ ಇತ್ತು, ಇಂಡಕ್ಷನ್ ಒಲೆ ಆದರೂ ಇತ್ತು, ಎಲ್ಲ ಇತ್ತು. ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಬಟ್ ಆಟೋದವರಿಗೆ ಆ ಪರ್ಯಾಯ ವ್ಯವಸ್ಥೆನೂ ಇಲ್ಲ. ಸರ್ಕಾರ ಮೀಟಿಂಗ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ವೇ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಕಳೆದ ಸೋಮವಾರನೋ ಶನಿವಾರನೋ ಏನೋ ಒಂದು ಮೀಟಿಂಗ್ ಆಗಿತ್ತು. ಅದಾದ ನಂತರ ಸಚಿವ ಮುನಿಯಪ್ಪ ಅವರು ಮಾತನಾಡಿದ್ರು, ಏನು ಪ್ರಾಬ್ಲಮ್ ಇಲ್ಲ ರೀ, ಹಿಂದೆ ಬರೋದಕ್ಕಿಂತ ಜಾಸ್ತಿ ಬರ್ತಿದೆ ಈಗ ಆಟೋ ಗ್ಯಾಸ್ ಸ್ಟೇಷನಲ್ಲಿ, ಯಾವ ಪ್ರಾಬ್ಲಮ್ಮೂ ಆಗ್ತಿಲ್ಲ ಅಂತ ನಾವು ಮೀಡಿಯಾದವ್ರ ಪ್ರಶ್ನೆ ಕೇಳಿದಾಗ ಅವರ ಉತ್ತರ ಹಂಗಿತ್ತು, ಏನೂ ಸಮಸ್ಯೆ ಇಲ್ಲ. ಅವರು ಹೇಳಿದ ಮರುದಿನದಿಂದ ಸಮಸ್ಯೆ ಸೃಷ್ಟಿಯಾಗಿದೆ. ಸಮಸ್ಯೆ ಬಗೆಹರಿಯೋದಕ್ಕೆ ಏನಾದರೂ ಮೀಟಿಂಗ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ. ಏನಾದರೂ ಪ್ರಯತ್ನಗಳಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಆಟೋ ಚಾಲಕರು ಅದೇ ಪ್ರಶ್ನೆಯನ್ನು ಕೇಳ್ತಾರೆ. ಆಟೋ ಚಾಲಕರು ಮಾತನಾಡಿದ್ದಾರೆ, ನೋಡೋಣ. ಸರ್, ಎಲ್ಲ ಗ್ಯಾಸ್ ಬಂಕಲ್ಲೂ ಗ್ಯಾಸ್ ಇಲ್ಲ. ಇಲ್ಲಿ ಸೂಪರ್ ಗ್ಯಾಸ್ ಆಗಲಿ ಯಾವುದೇ ಗ್ಯಾಸ್ ಬಂಕ್ ಆಗಲಿ ಗ್ಯಾಸ್ ಇಲ್ಲ. ಇಲ್ಲಿ ಬೆಳಿಗ್ಗೆ ಪಾಪ ಇಲ್ಲಿ ರಾತ್ರಿ 4 ಗಂಟೆ ಆಗಲಿ 3 ಗಂಟೆ ಆಗಲಿ ಜನ ಬಂದು ನಿಂತಿದ್ದಾರೆ. ಪಾಪ ಇಲ್ಲಿ ಅದರಲ್ಲೂ 400 ರೂಪಾಯಿಗೆ ಗ್ಯಾಸ್ ಹಾಕ್ತಾರೆ ಅಂದರೆ ಪಾಪ ಅವ್ರು ಎಲ್ಲಿ ಹೋಗ್ಬೇಕು? ಅವರು 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಎಲ್ಲಿ ಹೋಗ್ಬೇಕು ಹೇಳಿ? ಈಗ ದಿನ ಮಧ್ಯಾಹ್ನದೊಳಗೆ ಗ್ಯಾಸ್ ಖಾಲಿ ಆಗೋಗುತ್ತಾ? ಪಾಪ ಅವರು 20 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಒಂದೊಂದ್ಸಲಿ ಬರೋಲ್ಲ. ಈ ಬೆಂಗಳೂರು ಟ್ರಾಫಿಕಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ 15 ಕಿಲೋಮೀಟ್ರಲ್ಲಿ ಮೈಲೇಜ್ ಬರೋಲ್ಲ. ಪಾಪ ದಿನನಿತ್ಯ ಆಟೋದವ್ರಿಗೆ ನೀವು ಈ ಥರ ಸರ್ಕಾರದವರು ತುಂಬ ತೊಂದರೆ ಕೊಡ್ತಾ ಇದ್ದೀರಾ. ಸೊ ಅದರಲ್ಲಿ ನೀವು ಈ ಬಸ್ಸು ಫ್ರೀ ಕೊಟ್ಕೊಂಡು, ಆಮೇಲೆ ಆ ಬೈಕ್ಗಳು ಫ್ರೀ ಕೊಟ್ಕೊಂಡು, ಸರ್ಕಾರದವರು ಮೊದಲು ಜವಾಬ್ದಾರಿ ತೊಗೊಬೇಕು. ಸುಮ್ಮನೆ ಕೇಂದ್ರದವ್ರಿಗೆ ಬೆರಳು ತೋರಿಸೋದು ನಿಲ್ಲಿಸ್ಬೇಕು. ದಯಮಾಡಿ ಅವ್ರಿಗೆ ಸಿದ್ದರಾಮಯ್ಯ ಸರ್ಗೆ ಕೇಳ್ಕೊಳ್ಳೋದೇನು ಅಂದರೆ, ದಯಮಾಡಿ ನೀವು ಕೇಂದ್ರದವರಿಗೆ ನೀವು ಕೈ ತೋರಿಸ್ಬೇಡಿ. ಮೊದಲು ನಿಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ನೀವು ಸರಿಪಡಿಸ್ಕೊಂಡು ಹೋಗಬೇಕು. ಅದನ್ನ ಬಿಟ್ಟು ಪಾಪ ಈ ಆಟೋ ಡ್ರೈವರ್ಗಳಿಗೆ ನಮ್ಮಂತರ್ಗಳಲ್ಲಿ ನೀವು ಹೊಟ್ಟೆ ಮೇಲೆ ಹೊಡಿತೀರಲ್ಲ ನೀವು. ಸರ್ ನೋಡಿ, ಇನ್ನೂ ಓಪನ್ ಮಾಡಿಲ್ಲ ಸರ್. ಇದನ್ನು ಓಪನ್ ಮಾಡಿ ಪಾಪ ಅವ್ರು ಹೋಗೋಷ್ಟೊಳಗೆ ಸರ್ 9 ಗಂಟೆ 10 ಗಂಟೆ ಆಗಿದೆ. ದುಡಿಯೋದು ಯಾವಾಗ ದುಡಿತಾರೆ ಹೇಳಿ ಇವರು? ಸರ್ ಎಲ್ಲ ಅಣ್ಣ, ಇಲ್ಲಿ ಡ್ರೈವರ್ಗಳು ಪಾಪ 4 ಗಂಟೆ ರಾತ್ರಿ 9 ಗಂಟೆ ರಾತ್ರಿ ಗಂಟ ಇಲ್ಲಿ ಕಾಯ್ತಾ ಇದ್ದಾರೆ. ಆಮೇಲೆ ಬಿತ್ತು ಇಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಯಾರು ಕಮ್ಯುನಿಕೇಷನ್ ಸಿಗ್ತಾಯಿಲ್ಲ ನಮಗೆ. ಬರ್ತಾರೆ ಬೇರೆ ಥರ, ಒಂದೊಂದು ಅರ್ಧಕ್ಕೆ ಕೊಟ್ಕೋತಾರೆ, ಅರ್ಧಕ್ಕೆ ಹೋಯ್ತಾ ಇರ್ತಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ರೈಟ್ ಇದೆ. ಈಗ ಇಲ್ಲಿ ಸಿಗ್ತದೆ, ಇಲ್ಲಿ 4 ಗಂಟೆಗೆ ಕೂತಾರೆ, ಪಾಪ ಇಲ್ಲೇನೋ 400-500 ರೂಪಾಯಿಗೆ ಹಾಕ್ತಾರೆ. 400-500 ರೂಪಾಯಿಗೆ ಹಾಕಿದ್ರೆ ಕರೆಕ್ಟಾಗಿ 1 ಗಂಟೆ ಮಧ್ಯಾಹ್ನ 2 ಗಂಟೆ ಹೋದ್ರೆ ಕ್ಲೋಸ್ ಮಾಡ್ಕೊತಾನೆ ಡ್ರೈವರು. ಮತ್ತೆ ಸೈಕಲ್ ಚೈನು ಮತ್ತೆ ಬಂದು ನಿಂತ್ಕೊತಾನೆ. ಆಮೇಲೆ ಒಂದೊಂದು ಬಂಕಲ್ಲಿ ಒಂದೊಂದು ರೈಟ್ ಇದೆ. ಹೆಂಗೆ ಮಾಡಬೇಕು? ಇಲ್ಲಿ ಒಬ್ಬ ಕೇಳ್ದ, ಯಾರೋ ಒಬ್ಬ ಮಿನಿಸ್ಟ್ರು, ಇಲ್ಲಿ ಏನ್ಕಿದ್ದಾನೆ ಅವನು, ಮತ್ತೆ ಸ್ವತ್ತೋಗ್ಲಳು ಹೇಳು. ಅವ್ನ ಹೆಂಡ್ರು ಮಕ್ಕಳೆಲ್ಲ ನಾವೆಲ್ಲ ನಮ್ಮ ಹೆಂಡ್ರು ಮಕ್ಕಳನ್ನ ಬಿಟ್ಬಿಟ್ಟು ಬಂದಿವಲ್ಲ, ಅವ್ನ ಹೆಂಡ್ರು ಮಕ್ಕಳಾಗಿ ಮಜವಾಗಿ ಮಾಡ್ತಾವನೆ. ಅದಕ್ಕೆ ಹೇಳ್ತಾ ಇದೀವಿ, ಬಂಧುತ್ವದಿಂದ ಒಂದು ಕಡೆ ಬೈಕ್ ಬಿಡ್ತಾರೆ, ಒಂದು ಕಡೆ ಫ್ರೀ ಬಿಡ್ತಾರೆ. ಯಾಕೆ ಈ ಬೋಳಿ ಮಕ್ಳು ಕೇಳಿದ್ರೆ ಯಾರ ಹೋಗಿ ಬಂದ್ರಪ್ಪ ನಮಗೆ ಫ್ರೀ ಬಿಡಿ ಅಂತ? ಅಣ್ಣ, ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.